ಇದೇ ಕಾರಣಕ್ಕೆ ನಾನು ನಿಮ್ಮಿಬ್ಬರನ್ನ ಕರೆಸಿರೋದು. ಹೇಳಿ ಅತ್ತೆ, ಏನು ವಿಷಯ? ನಿಮ್ಮಿಬ್ರಿಗೂ ಗೊತ್ತೇ ಇದೆ, ಅಮೇರಿಕದಿಂದ ಅನುಷ್ಕಾ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಗೆಸ್ಟ್ ಆಗಿ. ಆದರೆ ಅವ್ರು ನಮ್ಮ ಮನೇಲಿ ಗೆಸ್ಟ್ ಥರ ಇರಲ್ಲ, ಮನೆಯವ್ರ ಥರ ಇರ್ತಾರೆ. ನಮ್ಮೇಲೆ ಹದ್ದಿನ ಥರ ಕಣ್ಣಿಟ್ಟಿರ್ತಾರೆ. ನಮ್ಮ ವರ್ತನೆ, ನಮ್ಮ ಸಂಬಂಧಗಳು ಹೇಗೆ ಬೆಳೆಸ್ಕೊಂಡಿದೆ ಅಂಥೇಳಿ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಇದನ್ನೆಲ್ಲ ನಮ್ಗೆ ಯಾಕೆ ಹೇಳ್ತಿದ್ದೀರಾ ಅತ್ತೆ? ಮನೆ ಹೆಂಗಸರು ಸರಿ ಇದ್ದರೆ ಮನೆ ಸರಿ ಇರುತ್ತೆ. ಹೆಂಗಸರು ಒಗ್ಗಟ್ಟಾಗಿದ್ದರೆ ಮನೆನೂ ಒಗ್ಗಟ್ಟಾಗಿರುತ್ತೆ. ಒಂದು ಮನೆ ಮುರಿಯೋಕ್ಕೆ ನಿಲ್ಲೋಕೆ ಹೆಂಗಸರೇ ಕಾರಣ ಆಗಿರ್ತಾರೆ. ಅದರಲ್ಲೂ ಮನೆಗೆ ಸೊಸೆಯರಾಗಿ ಬಂದವರು. ಅದ್ರ ಬಗ್ಗೆ ಅನುಮಾನ ಬೇಡ ಅತ್ತೆ. ಅವ್ರಿರೋ ತನಕ ಯಾವ ದ್ವೇಷನೋ ಅಥವಾ ಜಗಳಗಳು ಬರ್ದಿರೋ ಹಾಗೆ ನಾವು ನೋಡ್ಕೋತೀವಿ, ಒಂದಾಗಿರ್ತೀವಿ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಕಣೆ. ಅಂದ್ರೆ ನನ್ನ ಬಗ್ಗೆ ಇಲ್ಲ ಅಂತನ ಅತ್ತೆ? ನಾನು ಯಾವತ್ತೂ ನಾನಾಗೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಿಲ್ಲ. ನೋಡು ನೋಡು ಹೇಗೆ ಹರಿಹಾಯ್ತಿ ಅಂತ. ಇನ್ನು ಸ್ವಾತಿ ಏನು ಮಾಡ್ತಾಳೆ? ಇದರಲ್ಲಿ ನಿನ್ನ ತಪ್ಪಿಲ್ಲ ಕಣೆ. ನಿಮ್ಮಿಬ್ಬರ ಮೇಲೆ ನಾನು ದೋಷಾರೋಪಣೆ ಮಾಡ್ತಾ ಇಲ್ಲ. ನನಗೆ ನೀವಿಬ್ರು ಹೊಂದ್ಕೊಂಡು ಹೋಗಬೇಕು. ನಿಮ್ಮ ಗಂಡಂದಿರನ್ನ ನೀವು ಹತೋಟಿಲಿ ಇಟ್ಕೋಬೇಕು. ಹತೋಟಿಲಿ ಅಂತ ಅಂದರೆ ನೀವು ಹೇಳ್ದ ಕೇಳಬೇಕು ಅಂತ ಅಲ್ಲ. ಆರ್ಯ ಆದಿ ಬಗ್ಗೆ ವಿಶ್ವಾಸ ಬೆಳೆಸ್ಕೋಬೇಕು. ವಿಷಯ ಕೈ ಮೀರಿ ಹೋಗಿದೆ, ಆದರೆ ನಾವುಗಳದಕ್ಕೆ ತುಪ್ಪ ಸುರಿಬಾರ್ದು. ವಿಷಯ ಅತಿರೇಕಕ್ಕೆ ಹೋಗೋದೇ ಹೆಂಡ್ತಿರು ಉತ್ತೇಜನದಿಂದ. ಹಾಗಾಗೋದಕ್ಕೆ ಬಿಡಬಾರ್ದು. ಅದನ್ನು ಚಿಗುರಲ್ಲಿ ಚಿವುಟ್ ಹಾಕಿಬಿಡ್ಬೇಕು. ಆಗಲೇ ಸಂಸಾರ ಹೊಂದ್ಕೊಂಡು ಹೋಗೋದು. ಅದನ್ನು ನೀವಿಬ್ರು ಅರ್ಥ ಮಾಡ್ಕೋಬೇಕು. ಎಲ್ಲ ಹೆಂಗಸರು ಒಂದೇನಾ ಅತ್ತೆ? ಆರ್ಯಂಗೆ ನಾನು ಆಗಲೇ ಹೇಳಿದ್ದೀನಿ ಆದಿಭಾವನ್ ಜೊತೆ ಜಗಳಕ್ಕೆ ಹೋಗಬೇಡ ಅಂತ. ಓ, ಆರ್ಯಂಗೆ ಹೇಳಿದ್ಯಾ? ಒಳ್ಳೇದೇ ಆಯ್ತು. ಯಾಕಂದ್ರೆ ಪೊಲೀಸ್ ಗತ್ತಲ್ಲಿ ಯಾವಾಗಲೂ ಅವನೇ ತಾನೆ ಆದಿ ಹತ್ರ ಜಗಳಕ್ಕೆ ಬರೋದು. ನೋಡು ನೋಡು, ಇದನ್ನೇ ನಾನು ಹೇಳ್ತಾ ಇರೋದು. ಒಂದು ವಿಷಯನ ಕೆದ್ಕೋದು, ಅದ್ರ ಮೂಲ ಹುಡುಕಿ ವಾದ ಮಾಡೋದು, ಇನ್ನೊಬ್ರಿಗೆ ಬೆಟ್ ಮಾಡಿ ತೋರಿಸೋದು, ಇದನ್ನೆಲ್ಲ ಇಲ್ಲಿಗೆ ಕೊನೆಗಾಣಿಸ್ಬೇಕು. ಒಂದು ಮನೆ ಮರ್ಯಾದೆ, ಅದನ್ನು ಎತ್ತಿ ಹಿಡಿಯೋದು ಎಲ್ಲ ಹೆಣ್ಮಕ್ಳ ಕೈಲಿರುತ್ತೆ. ಮನೆಗೆ ಬರೋ ಸೊಸೆಂದಿರದಾಗಿರುತ್ತೆ. ಖಂಡಿತ ಅತ್ತೆ, ನಾನು ಪ್ರಯತ್ನ ಮಾಡ್ತೀನಿ. ನಾನು ಅಷ್ಟೇ ಅತ್ತೆ. ಬನ್ನಿ ಬನ್ನಿ, ನೀವು ಒಳಗೆ ಬನ್ನಿ. ಬನ್ನಿ ಬನ್ನಿ ಪ್ಲೀಸ್. ಕೂತ್ಕೊಳ್ಳಿ. ಆರ್ತಿ, ಇವ್ರಿಗೆಲ್ಲ ಊಟ ಬಡಿಸ್ಬಿಡೋಣಮ್ಮ. ಹೋಗಿ ನೀವು ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ ಬೇಗ. ಅಯ್ಯೋ, ಈ ಏರೋಪ್ಲೇನ್ನಲ್ಲಿ ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ. ಬೆಳಿಗ್ಗೆ ಊಟ ಕೊಡೋರು, ರಾತ್ರಿ ತಿಂಡಿ ಕೊಡೋರು. ಈ ಊಟ ತಿಂಡಿ ತಿಂದು ತಿಂದು ನಾಲ್ಗೆ ಎಲ್ಲ ಮರಗೆಟ್ಟು ಹೋಗಿದೆ. ನೀವೇನು ವರಿ ಮಾಡ್ಕೋಬೇಡಿ. ನಾನು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದ್ದೀನಿ. ಅನ್ನ ಸಾರು, ಸಂಡಿಗೆ, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಇರುತ್ತೆ. ಅಮೃತದಾಗಿರುತ್ತೆ ಇವತ್ತು. ಅನುಷ್ಕಾ, ಆರತಿ ಕೈಯಲ್ಲಿ ಅಡುಗೆ ತಿನ್ಬಾ ಇವತ್ತು. ನಾನಂತೂ ಅಡುಗೆ ಮನೆ ಜವಾಬ್ದಾರಿ ಪೂರ್ತಿ ಆರ್ತಿಗೆ ಕೊಟ್ಬಿಡ್ತೀನಪ್ಪ. ಎಲ್ಲ ಅವಳದೇ ದರ್ಬಾರು. ಆರತಿ ಅವರೇ, ಎಲ್ಲ ನಿಮ್ದೇ ದರ್ಬಾರ್. ಹಾಗಾದ್ರೆ ರಂಜಿತ್, ಮೊದಲು ಇವನನ್ನ ರೂಮಿಗೆ ಕರ್ಕೊಂಡು ಹೋಗಿ. ಇಲ್ಲಿದ್ರೆ ಮಾತಾಡ್ತಾನೇ ಇರ್ತಾನೆ. ಅರೆ, ನನ್ನ ಮಾತು ನನ್ನವ್ರ ಜೊತೆ ಆಡ್ತೀನಿ. ನಿನ್ಗೇನೋ ಕಷ್ಟ? ನಿನ್ ಮಾತು ನಿಲ್ಲದೇ ಇಲ್ವಲ್ಲಪ್ಪ. ನಿನ್ಗ್ಯಾಕೋ ಕಷ್ಟ? ನೀನ್ ಮಾತೇ ಆಡಲ್ಲ. MLA ಹೇಗಾಗಿದ್ದೆ? ಇನ್ನು ಅಸೆಂಬ್ಲಿಲಿ ಅದೇನೆಲ್ಲ ಮಾಡಿದ್ರು. ಅಯ್ಯೋ ಆಯ್ತಪ್ಪ, ಹೋಗು ಕೈಕಾಲು ಮುಖ ತೊಳ್ಕೊ ಹೋಗು. ಒಂದೂವರೆ ದಿನ ಆಯ್ತು ಸ್ನಾನ ಮಾಡಿದೆ. ಕೈಕಾಲು ಮುಖ ತೊಳ್ಕೊ ಅಂತ್ಯ. ಸರಿನಪ್ಪ, ಸ್ನಾನನೇ ಮಾಡು. ಹೋಗು ರಂಜಿತ್, ಕರ್ಕೊಂಡು ಹೋಗಿ. ವಾವ್, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಫ್ಯಾಮಿಲಿ. ನನ್ನ ಥೀಸಿಸ್ನ ಇವಾಗಲೇ ಸ್ಟಡಿ ಶುರು ಮಾಡಿಬಿಡ್ಬೋದು. ಅದಕ್ಕೇನು ಅವಸರ ಇಲ್ಲ ಅನುಷ್ಕಾ. ಆರಾಮಾಗಿ 4-5 ದಿನ ಇರು, ಎಲ್ಲ ನೋಡು, ಸ್ಟಡಿ ಮಾಡು, ಆಮೇಲೆ ಬರೀ. ಒಂದು ತಿಂಗಳಿರ್ತೀನಿ, ಆದರೆ ಒಂದೊಂದು ಕ್ಷಣನೂ ಇಂಪಾರ್ಟೆಂಟ್. ಈ ಮನೇಲಿ ಎಲ್ಲ ಕಡೆನೂ ಕ್ಯಾಮ್ರಾ ಇಡ್ತೀನಿ. ಎಲ್ಲೆಲ್ಲಿ ಏನೇನು ಇಡ್ತಿದ್ಯೋ ಎಲ್ಲ ರೆಕಾರ್ಡಿಂಗ್ ಆಗಬೇಕು. ಓಹ್, ಹಾಗಾದ್ರೆ ನಾವೆಲ್ಲ ರಿಯಾಲಿಟಿ ಶೋ ಇರ್ತಾರಲ್ಲ ಆ ಥರ ನಡ್ಕೋಬೇಕಾಗತ್ತೆ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ನೀವೆಲ್ಲರೂ ಹೇಗಿದ್ದೀರೋ ಹಾಗೆ ನಡ್ಕೊಳ್ಳಿ. ಇಲ್ಲಾಂದ್ರೆ ಅಥೆಂಟಿಕ್ ಆಗಿರಲ್ಲ, ಫೇಕ್ ಆಗಿಬಿಡುತ್ತೆ. ಅದನ್ನು ನಾನು ಎಲ್ರಿಗೂ ಹೇಳಾಗಿದೆ ಅನುಷ್ಕಾ. ಯು ಡೋಂಟ್ ವರಿ. ಫಸ್ಟ್ ಹೋಗಿ ನೀನು ಫ್ರೆಶ್ ಆಗಿ ಬಾ.
ಥ್ಯಾಂಕ್ ಯು ಆಂಟಿ. ನೀವು ಈ ಥರ ಮಾತಾಡ್ತಾ ಇದ್ರೆ ನನ್ನ ಥೀಸಿಸ್ ಬೇಗ ಮುಗಿಯುತ್ತೆ ಅನ್ಸುತ್ತೆ. ಆಯ್ತಪ್ಪ ರಂಜಿತ್, ಮೊದಲು ಕರ್ಕೊಂಡೋಗಿ, ಇಲ್ಲಾಂದ್ರೆ ಸಂಜೆವರೆಗೂ ಮಾತಾಡ್ತಾನೆ ಇರ್ತಾರೆ. ಹೋಗಪ್ಪ, ಬನ್ನಿ ಹೋಗ್ ಸರ್, ಸ್ನಾನ ಮಾಡಿ. ಬನ್ನಿ ಬನ್ನಿ ಈ ಕಡೆ. ನೀವು ಹೋಗಿ. ಸರ್, ಹಾ ದಿಸ್ ಈಸ್ ಯುವರ್ ರೂಮ್. ಸೂಪರ್. AC ಇದೆ, ಟಿವಿ ಇದೆ, ಬಾತ್ರೂಮಲ್ಲಿ ಶವರ್ ಇದೆ. ಶವರಲ್ಲಿ 3 ಹೊತ್ತು ಬಿಸಿನೀರು ಬರುತ್ತೆ, ಯಾವಾಗ ಬೇಕಾದ್ರೂ ಸ್ನಾನ ಮಾಡ್ಬೋದು ನೀವು. ಯಾಕೆ ನಂಗೆ ಶವರ್ ಗಿವರ್ ಎಲ್ಲ ಇಷ್ಟ ಇಲ್ಲ ಕಣಯ್ಯ. ಹಂಡೆ ನೀರು ಸ್ನಾನ ಇದ್ರೆ ಹೇಳು, ಮಾಡ್ಬಿಡ್ತೀನಿ. ಹಂಡೆ ನೀರು ಸ್ನಾನ ಹ್ಞೂ, ಫಾರಿನ್ ಅಲ್ಲಿ ಇದ್ರಾ ಅಥವಾ ಯಾವ್ದಾದ್ರು ಹಳ್ಳಿಲಿ ಇದ್ರಾ? ಈ ಶವರು ಪವರ್ ಎಲ್ಲ ಬೋರೆಯ. ಓಕೆ ಸರ್, ಇವತ್ತು ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾಳೆ ವ್ಯವಸ್ಥೆ ಮಾಡ್ತೀನಿ. ಓಕೆ ಅನುಷ್ಕಾ ಅವರೇ, ಈ ಅವ್ರೆಗಿವ್ರೆ ಎಲ್ಲ ಬೇಡ, ಅನುಷ್ಕಾ ಅನ್ನಿ, ಇಲ್ಲ ಪ್ರೀತಿಯಿಂದ ಅನು ಅಂತ ಕರೀರಿ. ಹಾ, ಅವಳನ್ನ ಅಮೆರಿಕಲ್ಲಿ ಆನಾ ಅಂತ ಕರೀತಾರೆ. ಅನುಷ್ಕಾ ಅನ್ನಿ, ಇಲ್ಲ ಅನು ಅನ್ನಿ. ಓಕೆ ಅನುಷ್ಕಾ, ಹಾ, okay. ನಿಮಗೆ ಪಕ್ಕದ ರೂಮ್ ವ್ಯವಸ್ಥೆ ಮಾಡಿದ್ದೀನಿ. ಇಷ್ಟ ಆಗದೆ ಹೋದ್ರೆ ಹೇಳಿ, 5 ಸ್ಟಾರ್ ಹೋಟೆಲ್ ವ್ಯವಸ್ಥೆ ಮಾಡ್ತೀನಿ. ನೋ 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 ನೋ, ನಾನು ಇಲ್ಲೇ ಇರ್ತೀನಿ. ಮನೇನು ತುಂಬಾ ಚೆನ್ನಾಗಿದೆ, ವಾತಾವರಣ ತುಂಬಾ ಚೆನ್ನಾಗಿದೆ. ನಾನು ನಿಮ್ಗಳ ಮಧ್ಯೆ ಇರಬೇಕು, ಎಲ್ಲಾನು ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ. ಸೊ ನಾ ಇಲ್ಲೇ ಇರ್ತೀನಪ್ಪ. ಏನಯ್ಯ, ನಮ್ಮನ್ನೇನು ಹೋಟ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತಿದ್ಯಾ? ಯಾರಯ್ಯ ನೀನು? ಸರ್ ನಾನು ಅದೇ ರಂಜಿತ್ ಅಂತ. ಡ್ಯಾಡ್, ರಂಜಿತ್ ಸೂರ್ಯ ಅಂಕಲ್ ಕಾರಲ್ಲಿ ಬರೋ ಹೇಳಿಲ್ವಾ? ರಂಜಿತ್ ನನ್ನ ಅಳಿಯ, ರೈಟ್ ಹ್ಯಾಂಡು. ಮತ್ತೆ ಇತ್ತೀಚೆಗೆ ಸೂರ್ಯ ಅಂಕಲ್ಗೆ ಇವ್ರನ್ನ ಬಿಟ್ಟು ಇರಕ್ಕಾಗಲ್ಲ ಅಂತ ಅವರೇ ಇವರು. ಓ ರೈಟ್ ರೈಟ್ ರೈಟ್. ನಾವಿಬ್ರು ಜೊತೆಲಿ ಇದ್ದಾಗ ಕಾಲೇಜಲ್ಲಿ ಊಟ ತಿಂಡಿ ಹರಟೆ ಎಲ್ಲ ಒಟ್ಟಿಗೆ ಮಾಡ್ತಿದ್ವಿ ನೋಡು. ನಾನು ಅವ್ರ ಮನೆಗೆ ಹೋದಾಗ ನಾನು ಮಲಗಿಬಿಡ್ತಿದ್ದೆ, ಅವ್ನು ನಮ್ಮ ಮನೆಗೆ ಬಂದಾಗ ಅವ್ನು ಮಲಗಿಬಿಡ್ತಿದ್ದ. ಬೆಳಿಗ್ಗೆ ಅವ್ರ ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ವಿ. ನೀನು ಹಾಗೆ ಅನ್ಸತ್ತೆ. ನಿನ್ನ ಹೆಸರೇನಂತ ಹೇಳ್ದೆ? ಡ್ಯಾಡ್, ರಂಜಿತ್. ಅವಾಗ್ಲೇ ಹೇಳಿದ್ನಲ್ಲ. ಸಾರಿ ರಂಜಿತ್ ಅವ್ರೆ. ಪ್ಲೀಸ್ ನೀವು ಅಷ್ಟೇ, ಈ ಅವರಿಗೆ ಇವರೇ ಬೇಡ, ರಂಜಿತ್ ಅನ್ನಿ ಸಾಕು. ಓಕೆ ರಂಜಿತ್. ಅವರಿಗೆ ವಯಸ್ಸಾಯ್ತಲ್ಲ, ಮರು ಸ್ವಲ್ಪ ಜಾಸ್ತಿ ಆಯ್ತು. ಏನಮ್ಮ ವಯಸ್ಸಾಗಿದೆ ನನ್ಗೆ? ಏನ್ ವಯಸ್ಸಾಗಿದೆ? ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದೀರಲ್ವ ನಾನು. ತುಂಬಾ ಸ್ಮಾರ್ಟ್ ಆಗಿದ್ದೀರಾ ಇವ್ರ ಸರ್. ಅತ್ತೆ ಮಾವ ಯಂಗ್ ಕಪಲ್ಸ್ ತರ ಇದಾರೆ. ನನಗೆ ನಮ್ಮ ವಯಸ್ಸಾಗಿದೆ. ಡ್ಯಾಡ್, ಅವ್ರಾಗಿದ್ದಾರೆ. ಯಾಕಂದ್ರೆ ಅವ್ರ ಮನೇಲಿರೋ ವಾತಾವರಣ ಹಾಗಿದೆ. ನೆಮ್ಮದಿ ಇದೆ, ಸಂತೋಷ ಇದೆ, ಖುಷಿ ಇದೆ, ಎಲ್ಲವೂ ಇದೆ. ನೀನಲ್ಲ ಅಮೆರಿಕಾದಲ್ಲಿ ಆಫೀಸ್ ಟೆನ್ಷನ್ನು, ಡಾಲರ್ ಚಿಂತೆಲೇ ಇರ್ತೀಯ. ಅದಕ್ಕೆ ನೀನ್ ಹೀಗಿರೋದು. ಹಾಗಾದ್ರೆ ನಾನು ಇಲ್ಲೇ ರಿಟೈರ್ಡ್ ಲೈಫ್ ಮಾಡ್ಬಿಡ್ತೀನಿ. ಓಕೆನಾ? ನೀನ್ ಇಲ್ಲೇ ಇದ್ರೆ ಅಲ್ಲಿ ನಾನು ಒಬ್ಳೇ ಇರ್ಬೇಕಾ? ನೀನು ಇಲ್ಲೇ ಇದ್ಬಿಡಮ್ಮ. ರಂಜಿತ್ ತರ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡ್ಬಿಡೋಣ. ಒಳ್ಳೆ ಹುಡುಗ ಸಿಕ್ಕಿದ್ರೆ ನನ್ಗೊಪ್ಗೆನೆ. ಅಲ್ಲಿ ನೋಡಿ ಅಮೆರಿಕಲ್ಲಿ ಇದ್ದಾಗ ಮದುವೆನೇ ಬೇಡ ಅಂತಿದ್ದವಳು ಇಲ್ಲಿ ನೋಡಿ ಹ್ಞೂ 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 ಅಂತಿದ್ದಾಳೆ. ಈ ಮಣ್ಣಿನ ಗುಣನೇ ಹಾಗೆ ನೋಡಿ. ಸರ್ ನೀವು ಫ್ರೆಶ್ ಅಪ್ ಆಗ್ಬಿಡಿ, ತಿಂಡಿ ರೆಡಿ ಇದೆ, ಮಾಡ್ಬೋಣ. ಓಕೆ ರಂಜಿತ್, ನೀವ್ ಅವಾಗ ರಿಮೈಂಡ್ ಮಾಡದೇ ಇದ್ರೆ ಇವ್ರು ಮಾತಾಡ್ತಾನೆ ಇರ್ತಾರೆ. ಇರ್ಲಿ, ಚೆನ್ನಾಗಿ ಮಾತಾಡ್ತಾರೆ ಆಕ್ಚುಲಿ. ನೀವು ಬನ್ನಿ, ರೂಮ್ ತೋರಿಸ್ತೀನಿ ನಿಮ್ಗೆ. ಹಾ, ಸರಿ, ಬನ್ನಿ ಬನ್ನಿ. ಸರ್ ರೆಡಿ ಆಗ್ಬಿಡಿ. ಬರ್ತೀನಿ, ರೆಡಿ ಆಗ್ಬಿಡಿ ನೀವು. ಓಕೆ ಏನಂತ ನಿನ್ನ ಹೆಸರು? ಅದೇ ಇದೆ ರಂಜಿತ್ ಅಂತ. ಓಕೆ ರಂಜಿತ್, ತುಂಬಾ ಮಾತಾಡೋದಿದೆ. ಓಕೆ ಓಕೆ ಬರ್ಬೇಕು. ಓಕೆ ಡ್ಯಾಡ್ ಎಲ್ಲ ಹೇಳಿದ್ರು ನಿಮ್ ಬಗ್ಗೆ. ಏನಂತ? ಅದೇ ನೀವು ಸೂರ್ಯ ಅಂಕಲ್ ಇಬ್ರು ಬೇರೆ ಬೇರೆ ಇದ್ರಂತೆ. ಅಮ್ಮ, ಇವ್ರನ್ನ ನೋಡ್ತಿದ್ರೆ ನಮ್ ಸಾಕ್ಷಿ ನೋಡ್ದಂಗೆ ಆಗಲ್ವಮ್ಮ?